ಡೈಲಿ ಆಕ್ಟಿವಿಟೀಸ್ ಇಂದ ಇಡೀ ಕಾಡೇ ಸರ್ವೈವ್ ಆಗ್ತಾ ಹೋಗ್ತಾ ಇರುತ್ತೆ. ಅದರಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇಸ್ ದಿಸ್ ಸ್ಟ್ರಕ್ಚರ್. ಇದೇನು ಅಂತ ಗೊತ್ತಿದೆಯಾ ನಿಮಗೆ? Ants. Yes. You know who builds it? Which ants? Termite. But do you want to know a secret? Termites are not ants. They belong to cockroach family. They're very close to cockroaches. Okay. So termites ಏನು ಮಾಡುತ್ತೆ ಅಂತ ಅಂದರೆ, ಜಸ್ಟ್ ಬಿಕಾಸ್ ದೇ ವಾಂಟ್ ಟು ಸರ್ವೈವ್ ಅಂಡ್ ಲಿವ್, ದೇ ನೀಡ್ ಅ ಸ್ಟ್ರಕ್ಚರ್, ಒಂದು ಕೋಟೆ ಬೇಕು ಅಂತ ಹೇಳಿ ಈ ಥರ ಕಟ್ಟಡಗಳನ್ನ ಕಟ್ಟುತ್ತೆ. ಬಟ್ ಇಲ್ಲಿಂದ ಇಲ್ಲಿವರೆಗೂ ನೀವೇನು ಎತ್ತರ ನೋಡ್ತಾ ಇದ್ದೀರಾ, ಇಲ್ಲಿ ಅವರು ಬದುಕಲ್ಲ. ಇವಾಗ ಈ ಸ್ಟ್ರಕ್ಚರ್ ಏನಿದೆ ಬೈ ಒಂದು 5.5 feet ಅಂತ ಇಟ್ಕೊಳ್ಳಿ. ದ ಸೇಮ್ ಥಿಂಗ್ ಇಸ್ ಡೌನ್ ಆಸ್ ಅ ಮಿರರ್ ಅಂಡರ್ಗ್ರೌಂಡಲ್ಲಿ ಇರುತ್ತೆ. ಸೊ ದಿಸ್ ಇಸ್ ಟೋಟಲಿ ಪ್ರಾಬಬ್ಲಿ 11 feet ಡೌನ್, ರೈಟ್? ಸೊ ಆ ಕೆಳಗಡೆ ಇರೋವಂಥ ಅಂಡರ್ಗ್ರೌಂಡಲ್ಲಿ ಇರೋವಂಥ ಚಾನಲ್ಸ್ ಇರುತ್ತೆ ಒಳಗಡೆ. ಅಲ್ಲಿ ಬೇರೆ 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 ಸ್ಟ್ರಕ್ಚರ್ಸ್ ಇರುತ್ತೆ. ನಿಮಗೆ ಹನಿ ಬೀಸ್ ಗೊತ್ತಿರ್ಬೋದು, ಒನ್ ಕ್ವೀನ್ ಅಂಡ್ ದೆನ್ ಅ ಫ್ಯಾಮಿಲಿ ವರ್ಕರ್ಸ್ ಎಲ್ಲ. ಸಿಮಿಲರ್ಲಿ ದೇರ್ ಇಸ್ ಅ ಕ್ವೀನ್ ಇನ್ಸೈಡ್, ದೇರ್ ಇಸ್ ಅ ಕಿಂಗ್ ಇನ್ಸೈಡ್. ಕ್ವೀನ್ ಡಿಸೈಡ್ ಮಾಡುತ್ತೆ ಯಾರ್ಯಾರು ಏನೇನು ಮಾಡಬೇಕು ಅಂತ, ಆ್ಯಂಡ್ ಎವ್ರಿಬಡಿ ವರ್ಕ್ಸ್ ಆನ್ ಇಟ್. ಇದನ್ನು ಕಟ್ಟುವಂಥ ವರ್ಕರ್ಸ್ ಬೇರೆ, ವರ್ಕರ್ಸ್ ಅಂತ ಬೇರೆ. ಏನಾದರೂ ತೊಂದರೆ ಆದಾಗ ಪ್ರೊಟೆಕ್ಟ್ ಮಾಡೋಕ್ಕೆ ಬರೋ ಸೋಲ್ಜರ್ಸ್ ಬೇರೆ. ನೆಕ್ಸ್ಟು ಇನ್ ಅ ಡೇ ಈ ಫೀಮೇಲ್ ಏನಿರುತ್ತೆ ಕ್ವೀನು, ಅವರು ಮೊಟ್ಟೆ ಇಡುತ್ತೆ ಇನ್ ಅ ಡೇ, ಇನ್ ಒನ್ ಡೇ. ಸೊ ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೇನೆ ದೇರ್ ಆರ್ ಲೇಬರರ್ಸ್ ಅಂತ ಕರಿತೀವಿ ನಾವು. ಸೊ ಅವ್ರ ಕೆಲಸ ಬರೀ ನರ್ಸಿಂಗ್ ಮಾಡೋದು, ಆ ಮೊಟ್ಟೆಗಳನ್ನೆಲ್ಲ ತಗೊಂಡು. ಆ್ಯಂಡ್ ದೆನ್ ಸಂಬಡಿ ವಿಲ್ ಹೆಲ್ಪ್ ಇನ್ ಕಲೆಕ್ಟಿಂಗ್ ಆಲ್ ದ ಫುಡ್ ಅಂಡ್ ಆ ಥರ. ಸೊ ಎವ್ರಿಬಡಿ ಹ್ಯಾಸ್ ದೇರ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಸೊ ಇವರು ಇನ್ ಅ ಡೇ ಇಷ್ಟೊಂದು ಮೊಟ್ಟೆ ಮರಿಗಳು ಇರೋದ್ರಿಂದ, ಇವನ್ ಇಫ್ ಎವ್ರಿಬಡಿ ಸರ್ವೈವ್ಸ್, ದೇ ವಿಲ್ ಬಿ ಅನ್ ಓವರ್ ಪಾಪ್ಯುಲೇಷನ್. ಸೊ ಅದರಿಂದ ಕೂಡ ತೊಂದರೆ ಆಗುತ್ತೆ.